ನಮಸ್ಕಾರ ಸ್ನೇಹಿತರೆ. ನಾನು ಸತೀಶ್ ಬೊಮ್ಮನಹಳ್ಳಿ, ಬ್ಯಾಂಗ್ಳೂರು. ಸ್ನೇಹಿತರೆ, ಲಾಸ್ಟ್ ಇದು ನನ್ನ ಹೇಳ್ಬಿಡ್ತೀನಿ ಸ್ನೇಹಿತರೆ, ಇದು ನನ್ನ 5ನೇ ವೀಡಿಯೋ ಸ್ನೇಹಿತರೆ. ನಾನು ನಮ್ಮ ಜೀವನ ಅಂತ ಏನು ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ವೀಡಿಯೋಸ್ಗಳ್ನ ಅಪ್ಲೋಡ್ ಮಾಡಿದ್ದೀನಿ. ಇದು 5ನೇ ವೀಡಿಯೋ ಸ್ನೇಹಿತರೆ. 4ನೇ ವೀಡಿಯೋಲಿ ನಾನು HSRPಲಿ 3 ವಿಧ ಅಪ್ಲಿಕೇಶನ್ ಹಾಕೋದು ಪ್ರೋಸೆಸ್ ಬರುತ್ತೆ ಅಂತ ಹೇಳಿದ್ದೆ. ಅಂದರೆ ಒಂದೊಂದು ಕಂಪ್ನಿಗೆ ಗಾಡಿಗಳಿಗೆ ಒಂದೊಂದು ಥರ ಪೇಜ್ಗಳು ಬರುತ್ತೆ ಅಂತ ಹೇಳಿದ್ದೆ ಸ್ನೇಹಿತರೆ. ಸೊ ನಾನು ಲಾಸ್ಟ್ ನನ್ನ 4ನೇ ವೀಡಿಯೋಲಿ HSRP ಪಾರ್ಟ್ 1 ಅಂತ ಹಾಕಿದೆ. ಆ ಪಾರ್ಟ್ 1 ಅಂತ ಹಾಕಿದರೆ ಅದೇನು ಅರ್ಧ ಮಾಡಿಬಿಟ್ಟು ತಿರ್ಗಾ ಪಾರ್ಟ್ 2 ಅಲ್ಲಿ ಅರ್ಧ ಆ ಥರ ಮಾಡಿಲ್ಲ ಸ್ನೇಹಿತರೆ. ಪಾರ್ಟ್ 1ನಲ್ಲೇ ನಾನು HSRPಲಿ 3 ವಿಧ ಏನಿರುತ್ತೆ, ಆ 3 ವಿಧದಲ್ಲಿ ಒಂದು ವಿಧಾನ ಉಪಯೋಗಿಸ್ಕೊಂಡು ಅದರಲ್ಲಿ ಪೂರ್ತಿಯಾಗಿ ಅಪ್ಲಿಕೇಶನ್ ಮಾಡೋದು ಹೇಗೆ ಅಂತಲೇ ಹೇಳ್ಕೊಟ್ಟಿರೋದು. ಆ ಪ್ರೋಸೆಸ್ಸಲ್ಲಿ ನೀವು ಪೂರ್ತಿಯಾಗಿ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ಇನ್ವಾಯ್ಸ್ ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಅದನ್ನೇ ನಾನು ಮಾಡಿರೋದು. ಬಟ್ HSRPಲಿ 3 ವಿಧ ಅಂದರೆ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ನೀವು ಹೋಂಡಾ ಕಂಪ್ನಿ ಗಾಡಿಗಳಿಗೆ ಮಾಡಿದಾಗ ಯಾವ ಥರ ಪೇಜ್ಗಳು ನಮಗೆ ಬರುತ್ತೆ ಮುಂದೆ ಅದರಲ್ಲಿ ನಾವು ಏನೇನು ಎಂಟ್ರಿಗಳು ಮಾಡಬೇಕು, ಲಾಸ್ಟ್ ಚಲನ್ ಇನ್ವಾಯ್ಸ್ ಡೌನ್ಲೋಡ್ ಆಗೋವರೆಗೂ ಏನೆಲ್ಲ ನಾವು ಪೇಜ್ಗಳು ಎಂಟ್ರಿ ಮಾಡಬೇಕಾಗುತ್ತೆ. ಆ ಥರ ಸ್ನೇಹಿತರೆ ಹೋಂಡಾ ಕಂಪ್ನಿಗೆ ಒಂಥರ ಪೇಜ್ಗಳು ಬರುತ್ತೆ. ಆಮೇಲೆ ಮಾಮೂಲಿ ಬಜಾಜು, ನೀವು ಸುಜುಕಿ, ಫೋರ್ಡು, ಬೆನ್ಸು, ಹುಂಡೈ ಕಾರು ಇದಕ್ಕೆಲ್ಲ ಅಪ್ಲೈ ಮಾಡಿದಾಗಲೇ ಒಂದೊಂದು ಥರ ಪೇಜ್ಗಳು ಬರುತ್ತೆ. ಆಮೇಲೆ TVS, ಸುಜುಕಿ, ಕವಾಸಾಕಿ, ರಾಯಲ್ ಎನ್ಫೀಲ್ಡು ಈ ಥರ ಕಂಪ್ನಿಗಳು ಅಪ್ಲೈ ಮಾಡಿದಾಗಲೇ ಒಂದೊಂದು ಪೇಜ್ ಬರುತ್ತೆ ಸ್ನೇಹಿತರೆ. ಸೊ ನಾನು ನಿಮಗೆ ಲಾಸ್ಟ್ 4ನೇ ವೀಡಿಯೋಲಿ ತಿಳಿಸಿದ್ದು TVS ಕಂಪ್ನಿದು, ಸುಜುಕಿ, ಕವಾಸಾಕಿ, ರಾಯಲ್ ಎನ್ಫೀಲ್ಡು ಇಷ್ಟು ಕಂಪ್ನಿ ಗಾಡಿಗಳು ನೀವೇನೋ ಅಪ್ಲೈ ಮಾಡೋಕ್ಕೆ ಹೋದಾಗ ನಿಮ್ಗೆ ಯಾವ ಥರ ಪೇಜ್ಗಳು ಬರುತ್ತೆ, ಆ ಪೇಜ್ಗಳನ್ನ ನೀವು ಯಾವ ಥರ ಎಂಟ್ರಿ ಮಾಡಿದ್ರೆ ಕೊನೆಯಲ್ಲಿ ನಿಮ್ಗೆ ಇನ್ವಾಯ್ಸ್ ಡೌನ್ಲೋಡ್ ಆಗುತ್ತೆ ಅನ್ನೋದನ್ನ ನಾನು ಲಾಸ್ಟ್ ವೀಡಿಯೋಲಿ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ. ಸೊ ಈಗ HSRPಯ ಪಾರ್ಟ್ 2 2ನೇ ಭಾಗ ಯಾವುದು ಅಂದರೆ, ಇವತ್ತು ನಾನು ಈ ವಿಡಿಯೋಲಿ ನಿಮಗೆ ಹೋಂಡಾ ಕಂಪ್ನಿಗೆ ಸಂಬಂಧಪಟ್ಟಂಥ ಗಾಡಿಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಎಲ್ಲ ಬರುತ್ತೆ ಪೇಜ್ಗಳು, ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗ ಲೈವಾಗಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಒಬ್ರದ್ದು ಕಸ್ಟಮರ್ ಆಲ್ರೆಡಿ ಲೈವಾಗಿ ಮಾಡ್ತಾಯಿದ್ದೀನಿ ಒಬ್ರದ್ದು. ಸೊ ನಾನು ಹೇಳ್ಕೊಟ್ಟಾಗೆ ಅವ್ರದ್ದು ನಾನು ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ನೋಡಿ ಇಲ್ಲಿ ವರ್ಡ್ ಫೈಲಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನಾನು ಲಾಸ್ಟ್ ವೀಡಿಯೋలో ನಿಮ್ಗೆ ಹೇಳ್ದಾಗೆ ಏನಂದರೆ, ಇವಾಗ ಇಲ್ಲಿ ಆನ್ಲೈನಲ್ಲಿ ನಾವು HSRP ಸ್ಟಾರ್ಟ್ ಮಾಡ್ತಾ ಫಸ್ಟ್ ಪೇಜ್ ಬರುತ್ತೆ. ಫಸ್ಟ್ ಪೇಜಲ್ಲಿ ನಾವು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋದು ಲೇಟ್ ಮಾಡಿಬಿಟ್ರೆ ಆ ಪೇಜ್ ಜಾಸ್ತಿ ಹೊತ್ತು ಇರೋಲ್ಲ ಸ್ನೇಹಿತರೆ, ನೀವು ನೋಡ್ದಂಗೆ, ನೀವು ಕೇಳ್ದಂಗೆ. ಸೊ ನಾವೇನು ಮಾಡಬೇಕು, ಆದಷ್ಟು ನಾವು ಎಂಟ್ರೀಸ್ಗಳನ್ನ ಬೇಗ ಮಾಡ್ತಾ ಹೋದರೆ ಆವಾಗ ನಿಮಗೆ ಮುಂದಿನ ಪೇಜ್ಗಳು ಬೇಗ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಈಗ ಬನ್ನಿ ಸ್ನೇಹಿತರೆ, ಜಾಸ್ತಿ ತಡ ಮಾಡೋದು ಬೇಡ. HSRP ಅಪ್ಲೈ ಮಾಡೋದಂಥ ಪಾರ್ಟ್ 2 ಅಂದರೆ ಹೋಂಡಾ ಕಂಪ್ನಿಗೆ ರಿಲೇಟೆಡ್ ಕಂಪ್ನಿ ಗಾಡಿಗಳಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಈಗ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಫಸ್ಟ್ ನೋಡಿ ಸ್ನೇಹಿತರೆ, ನೀವು ಗೂಗಲ್ ಕ್ರೋಮ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಇದರಲ್ಲಿ ಸಿಸ್ಟಮಲ್ಲಿ ಗೂಗಲ್ ಕ್ರೋಮ್ ಓಪನ್ ಆದಮೇಲೆ ನೀವೇನು ಮಾಡ್ತೀರಾ ಅಂದರೆ, ಹಿಂಗೆ HSRP ಅಂತ ಟೈಪ್ ಮಾಡಿ ಸ್ನೇಹಿತರೆ. ನೋಡಿ ಅಲ್ಲೇ ಬಂದ್ಬಿಡುತ್ತೆ ಕೆಳಗಡೆ, ನೋಡಿ HSRP ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ನೀವು ಬೇಕಾದ್ರೆ ಪೂರ್ತಿ ಇಲ್ಲಿ ಟೈಪ್ ಮಾಡ್ಕೊಬೋದು. ನಾನು ಅಲ್ಲೇ ಇರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ಸ್ಪೆಲ್ಲಿಂಗ್ ನೋಡ್ಕೊಬೋದು ಸ್ನೇಹಿತರೆ. ನೋಡಿ HSRP RIGSTRATION HSRP ರಿಜಿಸ್ಟ್ರೇಷನ್ ಇತ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಪೇಜ್ ಬರುತ್ತೆ. ಆವಾಗ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನಾನು ನೋಡಿ ಸ್ನೇಹಿತರೆ, ಇದೇ ಸ್ನೇಹಿತರೆ ಒರಿಜಿನಲ್ ವೆಬ್ಸೈಟು. ಜನಗಳೆಲ್ಲ ಮಾಡ್ಕೊಡ್ತೀನಿ, ಅವ್ರು ಮಾಡ್ಕೊಡ್ತಾರೆ, ಇವ್ರು ಮಾಡ್ಕೊಡ್ತಾರೆ ಅಂತ ಮೋಸ ಹೋಗ್ಬಿಡಿ. ಕ್ಲೀನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದೇನೆ SIAM ನೋಡಿ, ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್. ನೀವು ಯಾವುದೇ ಗಾಡಿ ಯಾವುದೇ ಕಂಪ್ನಿಗೆ ಅಪ್ಲೈ ಮಾಡಿದ್ರು ಈ ಪೇಜ್ ಅಂತೂ ಫಸ್ಟ್ ಬಂದೇ ಬರುತ್ತೆ ಸ್ನೇಹಿತರೆ. ಈ ಪೇಜ್ ಫಸ್ಟ್ ಬಂದಾಗ ನೀವೇನು ಮಾಡಬೇಕು ನೋಡಿ, ಇಲ್ಲಿ HSRP ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇಲ್ಲಿ ಫಸ್ಟು RC ಕಾರ್ಡಲ್ಲಿ ಫುಲ್ ನೇಮ್ ಇರುತ್ತಲ್ಲ ಸ್ನೇಹಿತರೆ, ಆ ನೇಮ್ನ ನೀವು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ನೋಡಿ RC ಕಾರ್ಡಲ್ಲಿ ಇರುವಂಥ ಹೆಸರೇ ಅಲ್ಲ. ಬೇಕಾದ್ರೆ RC ಕಾರ್ಡಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇರೋ ಗಾಡಿ ಹಳೆ ಓನರ್ದು RC ಕಾರ್ಡಲ್ಲಿ ಹೆಸರಿದೆ ಅಂದರೆ ಏನು ತೊಂದರೆ ಇಲ್ಲ, ನಿಮ್ಮ ಹೆಸರೇನಿದೆಯೋ ಅದನ್ನೇ ಆ ಜಾಗದಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ. ನೋಡಿ ನಾನು ಇಲ್ಲಿ ಆಲ್ರೆಡಿ ವರ್ಡ್ ಫೈಲಲ್ಲಿ ಇಟ್ಕೊಂಡಿರೋದನ್ನ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಟೈಮ್ ಹಿಡಿದ್ರೆ ಹೆಂಗೆ ಹೋಗ್ಬಿಡುತ್ತಲ್ಲ, ಅದಕ್ಕೆ. ನೋಡಿ ಈಗ ನೇಮ್ ಹಾಕ್ಕೊಂಡೆ. ಇಮೇಲ್ ID ಕಾಮನ್ನಾಗಿ ನಾನು ನಂದೇ ಹಾಕ್ಕೊತೀನಿ ಸ್ನೇಹಿತರೆ, ಯಾಕೆಂದರೆ ಅದಕ್ಕೂ ಕಾರಣ ಇದೆ. ಏನಾರು ಅದರಲ್ಲಿ ಸಮಸ್ಯೆ ಆಯಿತು,
ಇಲ್ಲ ಪೂರ್ತಿ ಸಕ್ಸಸ್ಫುಲ್ ಆಯಿತು, ಏನಾದರೂ ನನಗೆ ಇಮೇಲಲ್ಲಿ ಮೆಸೇಜ್ ಬಂದುಬಿಡುತ್ತೆ. ಕೆಲವು ಸಲ ಏನಾಗುತ್ತೆ, ಅಕೌಂಟಲ್ಲಿ ದುಡ್ಡು ಕಟ್ಟಾಗಿ ಇನ್ವಾಯ್ಸ್ ಜನ್ರೇಟ್ ಆಗಿರಲ್ಲ. ಆವಾಗ 2 ಅವರ್ಸ್ ಆದಮೇಲೆ ನಮಗೆ ಆಟೋಮೆಟಿಕ್ಕಾಗಿ ಆ ಇನ್ವಾಯ್ಸೇ ಬಂದುಬಿಡುತ್ತೆ ಆ ಇಮೇಲ್ ಐ ಡಿಗೆ, ಮೆಸೇಜ್ಗೆ. ಸೊ ಜನಗಳು ಸ್ವಲ್ಪ ಕಷ್ಟ ಇರುತ್ತೆ, ಅವ್ರಿಗೆ ಟೈಮ್ ಇರಲ್ಲ, ನೋಡೋಕ್ಕೆ ಟೈಮ್ ಇರಲ್ಲ, ಡ್ಯೂಟಿ ಬಿಸಿ, ನೈಟ್ ಶಿಫ್ಟು ಇಲ್ಲ ಫುಲ್ಲು ಸಂಜೆ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಟೈಮ್ ಇಲ್ಲದೇ ಇರೋ ಕಾರಣಕ್ಕೆ ಅವರು ನೋಡಿರಲ್ಲ. ನಾನಾದರೆ ಎನಿ ಟೈಮ್ ಇದರಲ್ಲೇ ನೋಡ್ತಾ ಇರ್ತೀನಿ, ಆಗಿರೋದ್ರಿಂದ ನನಗೆ ಅಪ್ಡೇಟ್ಸು ಸಿಕ್ಬಿಡುತ್ತಲ್ಲ, ಹಾಗಾಗಿ ನಾನು ನಂದೇ ಕೊಟ್ಕೊತೀನಿ ಸ್ನೇಹಿತರೆ ಎಲ್ಲರಿಗೂ. ನೋಡಿ ಆ ಜಾಗದಲ್ಲಿ ಅದು ಹಾಕಾಯಿತು. ಅದು ಹಾಕಿದ್ಮೇಲೆ ಸ್ನೇಹಿತರೆ ನೆಕ್ಸ್ಟು ನೀವು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರಲ್ಲಿ ಗಾಡಿ ನಂಬರ್ ಹಾಕ್ಬೇಕು ಸ್ನೇಹಿತರೆ. ಇಲ್ಲಿ ಫೋನ್ ನಂಬರ್ ಅದು ಮಾಮೂಲಿ ನಂದೇ ಕೊಟ್ಕೊತೀನಿ ಯಾವಾಗಲೂ ನಾನು, ನಿಮಗೆ ಗೊತ್ತಿರೋ ಹಾಗೆ ಫೋನ್ ನಂಬರ್ ಕೊಟ್ಟಾಯಿತು. ಈಗ ನೆಕ್ಸ್ಟು ಡಿಸ್ಟಿಕ್ ಯಾವುದು, ಇವ್ರು ಬೆಂಗಳೂರು ಅರ್ಬನ್ ಇರೋದು. ನೀವು ಯಾವುದೇ ಡಿಸ್ಟಿಕ್ಗಳು ಸೆಲೆಕ್ಟ್ ಮಾಡ್ಕೋಬೋದು ಅಲ್ಲಿ. ಇವರು ಬೆಂಗಳೂರು ಅರ್ಬನ್ನಲ್ಲೇ ಇಲ್ಲಿ ಸಿಟಿಲೇ ಇರೋದ್ರಿಂದ ನಾನು ಬೆಂಗಳೂರು ಅರ್ಬನ್ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಸಲ ನೋಡ್ಕೊಂಬಿಡಿ ಸ್ನೇಹಿತರೆ, RC ಕಾರ್ಡಲ್ಲಿ ಇರೋ ಹೆಸರೇ ಹಾಕಬೇಕು ಅಂತೇನಿಲ್ಲ. ಗಾಡಿ ಯಾರ ಹತ್ರ ಇರುತ್ತೋ ಅವ್ರ ಹೆಸರು ಹಾಕಿದ್ರು ನೀವು ಲಾಸ್ಟಲ್ಲಿ ಇನ್ವಾಯ್ಸ್ ಡೌನ್ಲೋಡ್ ಆಗೋದು ಅವ್ರ ಹೆಸರೇ ಬರುತ್ತೆ, ಏನೂ ತೊಂದರೆ ಇಲ್ಲ. ನೋಡಿ ಇಮೇಲ್ ಐ ಡಿ ಹಾಕ್ಕೊಳ್ಳಿ, ಸ್ಟೇಟ್ ಹಾಕ್ಕೊಳ್ಳಿ, ರಿಜಿಸ್ಟ್ರೇಷನ್ ನಂಬರ್ ಗಾಡಿದು ಹಾಕ್ಕೊಳ್ಳಿ, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ, ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ನೋಡಿ ಸ್ನೇಹಿತರೆ ಐ ಅಗ್ರಿ ಅನ್ನೋದು ಕ್ಲಿಕ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನೋಡಿ ಟಿಕ್ ಮಾರ್ಕ್ ಬಂತಲ್ವಾ, ಆ ಥರ ಟಿಕ್ ಮಾರ್ಕ್ ಬಂದು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೋಡಿ ಈ ಥರ ಬರುತ್ತೆ. ಇಲ್ಲಿ ನೋಡಿ ಕರ್ನಾಟಕ ಸ್ಟೇಟ್ ಆಲ್ರೆಡಿ ಅಲ್ಲಿ ಡಿಫಾಲ್ಟಾಗಿ ಕೂತಿರುತ್ತೆ, ನಾವೇನೋ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಹಿಂದಿನ ಪೇಜಲ್ಲಿ ನೀವು ತಪ್ಪಾಗಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ, ನೀವು ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇದೆಯಲ್ಲ, ಇದ್ರ ಬಂದು ಕ್ಲಿಕ್ ಮಾಡಿ ಡಿಸ್ಟಿಕ್ ತಿರಾ ಇಲ್ಲಿ ಬರುತ್ತೆ ನೋಡಿ. ನಾನು ಆಲ್ರೆಡಿ ಬ್ಯಾಂಗ್ಳೂರು ಅರ್ಬನ್ ಕರೆಕ್ಟಾಗಿ ಲಾಸ್ಟೆಲ್ಲ ಮಾಡಿದೆ, ಅದಕ್ಕೆ ಇಲ್ಲಿ ಅದೇ ತೋರಿಸ್ತದೆ. ಅದೇ ಓಕೆ, ಅದೇನು ಚೇಂಜ್ ಮಾಡೋದು. ಇದು ಸ್ನೇಹಿತರೆ ಇದು ನಿಮ್ಮದು ಆಟೋ ಆದರೆ ಇದನ್ನು ಸೆಲೆಕ್ಟ್ ಮಾಡಿ 3 ವೀಲರು, ಕಾರ್ ಆದರೆ 4 ವೀಲರ್ ಗಾಡಿಗಳು ಯಾವುದಾದಿದೆಯೋ ಅದಕ್ಕಾದರೆ ಈ ಸೆಕ್ಷನ್ನು. ಅದಕ್ಕಿಂತ ಇನ್ನೂ ಅದು ಬಿಟ್ಟು ಇನ್ನೂ ಹೆವಿ ವೆಹಿಕಲ್ಲು 110 ಲಾರಿ, ಬಸ್ಸು ಈ ಥರ ಆದರೆ ಇದನ್ನು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಸೊ ನಾನು ಮಾಡ್ತಾ ಇರೋದು ಇವಾಗ ಆ್ಯಕ್ಟಿವಾ ಗಾಡಿ, ಹೋಂಡಾ ಗಾಡಿದು, ಸ್ಕೂಟ್ರದ್ದು ಅಂದರೆ ಆ್ಯಕ್ಸಿಲೇಟ್ರ್ ಗಾಡಿದು. ಸೊ ಅದಕ್ಕೆ ಆ್ಯಕ್ಸಿಲೇಟ್ರ್ ಗೇರು ಅಂತ ಇಲ್ಲೇನು ಬರೋಲ್ಲ, ಅದು ಮುಂದೆ ಪೇಜ್ಗಳಲ್ಲಿ ಬರುತ್ತೆ, ಅದು ಹೇಳ್ಕೊಡ್ತೀನಿ ಹಿಂಗೆ ಅಂತ. ಇಲ್ಲಿ ಬರೀ 2 ವೀಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಸ್ನೇಹಿತರೆ, ಇದು ಯಾವಾಗಲೂ 2 ವೀಲರಲ್ಲೇ ಕೂತಿರುತ್ತೆ. ನೀವು 2 ವೀಲರ್ ಮಾಡೋಕ್ಕೆ ಹೋದಾಗ ಇದನ್ನೇನು ಚೇಂಜಸ್ ಮಾಡಬೇಡಿ, ಆಲ್ರೆಡಿ 2 ವೀಲರಲ್ಲಿ ಇರುತ್ತೆ. ಕೆಳಗಡೆ ಬಂದು ಬರೀ ನಿಮ್ಮ ಗಾಡಿ ಕಂಪ್ನಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿ ಈಗ 2 ವೀಲರ್ಲಿ ಇದೆ, ನಾನು ನೋಡಿತ್ತು. ಈಗ ನೋಡಿ ಹೋಂಡಾ ಇಲ್ಲಿದೆ, ನೋಡಿ ಹೋಂಡಾ ಏನು ನೋಡಿ ಸ್ನೇಹಿತರೆ, ಹೋಂಡಾ ಆ್ಯಕ್ಟಿವಾ ಗಾಡಿಗೆಲ್ಲ ನೀವು ಇದೇ ಸೆಲೆಕ್ಟ್ ಮಾಡಬೇಕು, ಹೋಂಡಾ. ಸೊ ನಾನು ಕ್ಲಿಕ್ ಮಾಡಿದೆ. ನೋಡಿ ಸ್ನೇಹಿತರೆ, ಈ ಥರ ಒಂದು ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ನಿಮಗೆ ಹೋಂಡಾ ಕಂಪ್ನಿ ಆ್ಯಕ್ಟಿವಾಗಿ ಸೆಲೆಕ್ಟ್ ಮಾಡಿ. ಫಸ್ಟ್ ಪೇಜಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಫಸ್ಟ್ ಪೇಜಲ್ಲಿ ಆ ವೆಹಿಕಲ್ ಸೆಲೆಕ್ಟ್ ಮಾಡೋ ಪೇಜಲ್ಲಿ ಆಲ್ಮೋಸ್ಟ್ ಅಲ್ಲಿ 3 ಥರ ವಿಧ ಅಂತ ಹೇಳಿದ್ನಲ್ಲ, ಆ 3 ವಿಧದಲ್ಲೂ ಫಸ್ಟ್ ಪೇಜು ಸೆಕೆಂಡ್ ಪೇಜ್ವರೆಗೂ ಸೇಮ್ ಇರುತ್ತೆ ಸ್ನೇಹಿತರೆ. ನಿಮಗೆ 3ನೇ ಪೇಜ್ ನೋಡಿ, ಈ ಪೇಜ್ ಇವಾಗ ಹೋಂಡಾ ಕಂಪ್ನಿ ಗಾಡಿಗಳು ಅಪ್ಲೈ ಮಾಡಿದಾಗ ಈ ಥರ ಪೇಜ್ ಬರುತ್ತೆ. TVS, ಕವಾಸಾಕಿ, ಸುಜುಕಿ, ರಾಯಲ್ ಎನ್ಫೀಲ್ಡ್ ಗಾಡಿಗೆ ಅಪ್ಲೈ ಮಾಡಿದಾಗ ಅದಕ್ಕೆ 3ನೇ ಪೇಜ್ ಬೇರೆ ಥರ ಬರುತ್ತೆ. ಅದು ನನ್ನ ಲಾಸ್ಟ್ 4ನೇ ವೀಡಿಯೋಲಿ HSRP ಔಟ್ ಆಫ್ ಪ್ಲೇ HSRP ಪಾರ್ಟ್ 1ಅಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಸ್ನೇಹಿತರೆ ಯಾವ ಪೇಜು 3ನೇ ಪೇಜು ಅಂತ. ಸೊ ಇದು 5ನೇ ವೀಡಿಯೋಲಿ ನಾನು ಹೋಂಡಾ ಕಂಪ್ನಿಗೆ ಮಾಡ್ತಾ ಇರೋದ್ರಿಂದ ಈ ಹೋಂಡಾ ಕಂಪ್ನಿಗೆ ಈ ಥರ 3ನೇ ಪೇಜಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲೋಗಿ ನೀವು ಆರ್ಡರ್ ಇವಾಗ ಕೆಳಗಡೆ ಬೇಕಾದ್ರೆ ನೀವು ಓದ್ಕೋಬೋದು, ಈ ಪಾಯಿಂಟ್ಸ್ ಎಲ್ಲ ಓದ್ಕೋಬೋದು ಏನಿದೆ ಅಂತ. ಅದು ಬಿಟ್ಟರೆ ನೀವು ನೋಡಿ ಹೊಸದಾಗಿ ಅಪ್ಲೈ ಮಾಡೋರು ಇಲ್ಲಿ ಆರ್ಡರ್ ಯುವರ್ HSRP ನವ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ನಾನು ಕ್ಲಿಕ್ ಮಾಡಿದೆ, ನೋಡಿ ಕ್ಲಿಕ್ ಕೊಟ್ಟಿದ ತಕ್ಷಣ ಈ ಥರ ಬಂತು ಸ್ನೇಹಿತರೆ. ನೋಡಿ ಇದು 4th ಪೇಜು, ಅಂದರೆ 4ನೇ ಪೇಜು ಹೋಂಡಾ ಕಂಪ್ನಿಲಿ ಯಾವ ಥರ ಇರುತ್ತೆ ಅಂತ ಈ ಥರ ಇರುತ್ತೆ ಸ್ನೇಹಿತರೆ. ನೋಡಿ ನೋಡ್ಕೊಂಬಿಡಿ, ಇದೇ ಪಕ್ಕ ಈ ಥರನೇ ಬರಬೇಕು ಪೇಜ್ಗಳು. ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಬೇರೆ ಥರ ಬಂದರೆ ಅದು ಫಾಲ್ಟ್ ಆಗುತ್ತೆ, ಅಂದರೆ ಯಾವುದೋ ಫೇಕ್ ವೆಬ್ಸೈಟ್ ಅಂತ ಅನಿಸುತ್ತೆ. ನೋಡಿ ಈಗ ಕರ್ನಾಟಕ ಸೆಲೆಕ್ಟ್ ಮಾಡಿ ಸ್ನೇಹಿತರೆ, ಸ್ಟೇಟು. ನಾನು ಕರ್ನಾಟಕದಲ್ಲಿರೋ ಗಾಡಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಬಂದು ಕ್ಲಿಕ್ ಕೊಡಿ ಸ್ನೇಹಿತರೆ. ಕರ್ನಾಟಕ ಸೆಲೆಕ್ಟ್ ಆದಮೇಲೆ ಪಕ್ಕದಲ್ಲಿ ನೋಡಿ ನಿಮಗೆ ಫಿಟ್ಮೆಂಟ್ ಲೊಕೇಶನ್ ಅಂತಿದೆಯಲ್ಲ, ಅದು ಸೆಲೆಕ್ಟ್ ಜಾಗದಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ 2 ತೋರಿಸುತ್ತೆ. ಒಂದು ಡೀಲರ್ ಪ್ರಿಮೇಸಸ್ಸು, ಒಂದು ಹೋಮ್ ಫಿಟ್ಮೆಂಟ್. ಡೀಲರ್ ಪ್ರಿಮೇಸಸ್ ಏನಕ್ಕೆ ಅಂದರೆ ಸ್ನೇಹಿತರೆ, ನಿಮ್ಮ ಮನೆ ಹತ್ರ ಇರೋ ಶೋರೂಮು ಲಿಸ್ಟ್ ಬರುತ್ತೆ, ಇಲ್ಲಿ ಮುಂದೆ ತೋರಿಸ್ತೀನಿ 4ನೇ 5ನೇ ಪೇಜಲ್ಲಿ ಬರುತ್ತೆ. ಆ ಶೋರೂಮ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಇನ್ವಾಯ್ಸ್ ಲಾಸ್ಟಲ್ಲಿ ಜನ್ರೇಟ್ ಆದಮೇಲೆ ಅಲ್ಲೊಂದು ಅಪಾಯಿಂಟ್ಮೆಂಟ್ ಡೇಟ್ ಫಿಕ್ಸ್ ಆಗಿ ಬಂದಿರುತ್ತೆ. ಆ ಅಪಾಯಿಂಟ್ಮೆಂಟ್ ಡೇಟ್ಗೆ ನಾನೇ ನಮ್ಮ ಮನೆ ಹತ್ರ ಇರೋ ರಿಜಿಸ್ಟರ್ಡ್ ಶೋರೂಮ್ ತೊಗೊಂಡೋಗಿ ನಾನು ಪ್ಲೇಟ್ ಹಾಕ್ಸ್ಕೊತೀನಿ ಅಂತ ಇರೋರಿಗೆ ಇದು ಸೆಲೆಕ್ಟ್ ಮಾಡಬೇಕು. ಇಲ್ಲ ಬೇಡ ನನಗೆ ಹೋಗಕ್ಕೆ ಟೈಮ್ ಇಲ್ಲ, ನಮ್ಮ ಮನೆಗೆ ಬಂದು ಫಿಟ್ ಮಾಡ್ಕೊಳ್ಳಿ ಅಂದರೆ ಇದು ಹೋಮ್ ಫಿಟ್ಮೆಂಟು. ಅಂದರೆ ಅದು ಏನು ಹೋಮ್ ಫಿಟ್ಮೆಂಟ್ ಅಂತ ಬಂದಾಗ
ಶೋರೂಮ್ ಸೆಲೆಕ್ಟ್ ಮಾಡೋ ಆಪ್ಷನ್ ಬರಲ್ಲ. ನಿಮ್ಮ ಮನೆ ಅಂದರೆ ನಿಮ್ಮ ಗಾಡಿ ಎಲ್ಲಿ ನಿಂತಿರುತ್ತೆ, ಇಲ್ಲ ನಿಮ್ಮ ಗಾಡಿ ನಿಮ್ಮ ಮನೆ ಹತ್ರನೇ ಇರುತ್ತಾ, ಇಲ್ಲ ಬೇರೆ ಯಾವ್ದಾದ್ರು ಜಾಗದಲ್ಲಿ ಇರುತ್ತಾ, ಒಟ್ನಲ್ಲಿ ನಿಮ್ಮ ಗಾಡಿ ಎಲ್ಲಿರುತ್ತೆ, ಇಲ್ಲ ನೀವು ಯಾವ ಅಡ್ರೆಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಂದರೆ ಅವ್ರು ಬಂದು ಎಲ್ಲಿ ಬಂದು ಜಾಗಕ್ಕೆ ಫಿಟ್ ಮಾಡಿಕೊಡ್ತಾರಲ್ಲ ಆ ಜಾಗದ ಅಡ್ರೆಸ್ನ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ, ಅಂದರೆ ಹೋಮ್ ಫಿಟ್ಮೆಂಟಲ್ಲಿ. ಸೊ ಹೋಮ್ ಫಿಟ್ಮೆಂಟು ಇದುವರೆಗೂ ನನಗೆ ಯಾರೂ ಆರ್ಡರ್ ಕೊಟ್ಟಿಲ್ಲ ಸ್ನೇಹಿತರೆ. ಆ ಥರ ಆರ್ಡರ್ ಕೊಟ್ಟಾಗ 100% ಹೋಮ್ ಫಿಟ್ಮೆಂಟ್ ಹೇಗೆ ಮಾಡೋದು ಅಂತಲೂ ನಿಮಗೆ ಒಂದು ವೀಡಿಯೋ ಮಾಡಿಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಡೀಲರ್ ಪ್ರಿಮೈಸಸ್ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಡೀಲರ್ ಪ್ರಿಮೈಸಸ್ ಅಂದರೆ ಅದೇ ನಮ್ಮ ಮನೆ ಹತ್ರ ಇರೋ ಶೋರೂಮ್ಗೆ ಹೋಗಿ ನಾನು ಹಾಕ್ಸ್ಕೊತೀನಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ಸ್ನೇಹಿತರೆ ಇಲ್ಲಿ ಲೆಫ್ಟಲ್ಲಿ ಬನ್ನಿ, HSRP ಆರ್ಡರ್ ಟೈಪ್ ಇದೆಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿದಲ್ಲಿ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಯಾವಾಗಲೂ ಸ್ನೇಹಿತರೆ ಫಸ್ಟ್ ಒನ್ನೇ ಸೆಲೆಕ್ಟ್ ಮಾಡಬೇಕು. ಅಂದರೆ ಫ್ರೆಶ್ಶಾಗಿ ಇನ್ನೂ HSRP ಪ್ಲೇಟ್ ಹಾಕ್ಸ್ಕೊಂಡೇ ಇಲ್ದಾರೆ ಅವ್ರಿಗೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋರು ಇದು ಸೆಲೆಕ್ಟ್ ಮಾಡಬೇಕು. ಇನ್ ಕೇಸ್ ಏನಾದರೂ ಆಲ್ರೆಡಿ ಅಪ್ಲೈ ಮಾಡಿ ಅವ್ರಿಗೆ 2 ಪ್ಲೇಟು ಡ್ಯಾಮೇಜ್ ಆಗಿದೆ, ಇಲ್ಲ 2 ಪ್ಲೇಟು ಕಳ್ತನ ಆಗಿದೆ ಅಂಥವರು ಲಾಸ್ಟ್ ಇದೆ ನೋಡಿ, ಡ್ಯಾಮೇಜು ಬೋತ್ HSRP ಕಿಟ್, ಅದು ಸೆಲೆಕ್ಟ್ ಮಾಡಬೇಕು. ಇಲ್ಲ ಡ್ಯಾಮೇಜ್ ಬರೀ ನನಗೆ ಫ್ರಂಟ್ ಪ್ಲೇಟ್ ಮಾತ್ರ ಡ್ಯಾಮೇಜ್ ಆಗಿದೆ, ಹಿಂದೆ ಚೆನ್ನಾಗಿದೆ ಅನ್ನೋರು ಇದು ಸೆಲೆಕ್ಟ್ ಮಾಡಬೇಕು. ಇಲ್ಲ ನನ್ನ ಮುಂದೆ ಚೆನ್ನಾಗಿದೆ, ಹಿಂದೆ ಡ್ಯಾಮೇಜ್ ಆಗಿದೆ ಅನ್ನೋದು ಇದು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಆಮೇಲೆ ಇದೆಲ್ಲ ಸೆಲೆಕ್ಟ್ ಮಾಡಿದಾಗ ಮುಂದಿನ ಪೇಜ್ಗಳಲ್ಲಿ FIR ಕಾಪಿನೂ ಕೇಳುತ್ತೆ ಸ್ನೇಹಿತರೆ. ಅದು FIR ಕಾಪಿನೂ ನೀವು ರೆಡಿ ಮಾಡ್ಕೋಬೇಕು. ಅಂದರೆ ಯಾವ ಜಾಗದಲ್ಲಿ ನೀವು ಹೋಗಿದಾಗ ಕಳೆದೋಗಿತ್ತು ಅದೆಲ್ಲ ಒಂದು FIR ಕಾಪಿ ನಿಮ್ಮ ಮೊಬೈಲ್ ಆ್ಯಪಲ್ಲೇ ಮಾಡ್ಕೋಬೋದು. KSP ಅಂತ ಒಂದು ಆ್ಯಪ್ ಬರುತ್ತೆ. ಆ್ಯಪ್ ಮುಖಾಂತರ ನೀವು ವಿತಿನ್ 2 or 3 ಮಿನಿಟ್ಸಲ್ಲಿ FIR ನೀವೇ ರೆಡಿ ಮಾಡ್ಕೊಬೋದು. ಅದು ಲಾಸ್ಟ್ FIR, ನಾನು ಅದಕ್ಕೂ ಲಾಸ್ಟ್ FIR ಕಾಪಿ ಅಂತ ಅದ್ರ ಹೆಸರು. ನಾನು ಅದಕ್ಕೂ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ಒಂದು ಚಾನಲ್ ನೀವು ಹೋಗಿ ಹುಡುಕಿದ್ರೆ, ನಮ್ಮ ಜೀವನ ಅಂತ ಏನು ನನ್ನ ಚಾನಲ್ ಹೆಸರಿದೆ, ಅದರಲ್ಲಿ ಹೋಗಿ ಹುಡುಕಿದ್ರೆ ಹೌ ಟು ಅಪ್ಲೈ ಫಾರ್ ಲಾಸ್ಟ್ FIR ಕಾಪಿ ಅಂತ ನೀವು ಟೈಪ್ ಮಾಡಿದ್ರೆ ಇದೇ ಥರ ಖಂಡಿತ ನಂದು ಬರುತ್ತೆ. ಅಲ್ಲಿ ನೀವು ನನ್ನ ವೀಡಿಯೋಸ್ ನೋಡಿ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಈಗ ನಾನು ಫಸ್ಟು ಫ್ರೆಶ್ಶಾಗಿ ಅಪ್ಲೈ ಮಾಡೋರಿಗೆ ಓಲ್ಡ್ ವೆಹಿಕಲ್ HSRP ಕಿಟ್ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಂದರೆ ಸ್ನೇಹಿತರೆ ಪಿನ್ ಕೋಡ್ ಹಾಕಬೇಕಾಗುತ್ತೆ ನೋಡಿ. ಅದಾದಮೇಲೆ ನೆಕ್ಸ್ಟು ಪಿನ್ ಕೋಡ್ ಇಲ್ಲಿದೆ ನೋಡಿ, ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಏನು ಅಂತ ನಾನು ವರ್ಡ್ ಫೈಲಲ್ಲಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ 62 ಇವ್ರದ್ದು. ಇದೇನು ಕಾಪಿ ಪೇಸ್ಟ್ ಬೇಕಾಗಿಲ್ಲ, ಯಾಕಂದರೆ ಬರೀ 5 ಅಕ್ಷರ ಅಲ್ವಾ, ಅದನ್ನು ಹಂಗೆ ಟೈಪ್ ಮಾಡಿಬಿಡೋದು. ಸೊ ನಾನು ಹಾಗೆ ಟೈಪ್ ಮಾಡ್ಕೋತೀನಿ ಸ್ನೇಹಿತರೆ ನೋಡಿ. 62 ಟೈಪ್ ಮಾಡಿಬಿಟ್ಟೆ. ಈಗ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಇದು ಆಲ್ರೆಡಿ ನಾನು ರೀಸೆಂಟಾಗಿ ಕಾಪಿ ಮಾಡಿದ್ದು ಇದೇನೆ. ಸೊ ಅದ್ರ ಮೇಲೆ ಅದಕ್ಕೆ ಬ್ಲ್ಯಾಕ್ ಕಲರ್ ಹಂಗೆ ಕೂತಿದೆ. ಸೊ ನಾನು ನೆಕ್ಸ್ಟು ಯಾವುದೇ ಜಾಗದಲ್ಲಿ ಪೇಸ್ಟ್ ಅಂತ ಕೊಟ್ಟಾಗ ಅದೇ ಬರುತ್ತೆ. ಸೊ ನಾನು ಇಲ್ಲೋಗಿ ಪೇಸ್ಟ್ ಅಂತ ಕೊಡ್ತೀನಿ ಸ್ನೇಹಿತರೆ. ನೋಡಿ ಅದೇ ಬರುತ್ತೆ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಬಂತಲ್ವಾ. ಈಗ ವೆಹಿಕಲ್ ಚಾಸಿಸ್ ನಂಬರು ನಿಮ್ಗೆ RC ಕಾರ್ಡಲ್ಲೇ ಇರುತ್ತೆ ಸ್ನೇಹಿತರೆ. ಆದರೆ ಲಾಸ್ಟ್ 5 ನಂಬರ್ ಹಾಕಿದ್ರೆ ಸಾಕು ಸ್ನೇಹಿತರೆ, ನೀವು ಫುಲ್ಲು ಹಾಕೋ ಅವಶ್ಯಕತೆ ಇಲ್ಲ. ಏನೋ ಒಂದು 15-16 ನಂಬರ್ ಉದ್ದ ಇರುತ್ತೆ ಚಾಸಿ ನಂಬರು, ಅದೆಲ್ಲ ಏನೂ ಬೇಕಾಗಿಲ್ಲ. ಚಾಸಿ ನಂಬರಲ್ಲಿ ಕೊನೆ 5 ನಂಬರ್ ಹಾಕಿದ್ರೆ ಸಾಕು ನೋಡಿ. ಅದನ್ನು ನಾನು ಕಾಪಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಕಾಪಿ ಮಾಡಿದೆ ಅಂದರೆ ಸ್ನೇಹಿತರೆ, ಎಂಟ್ರಿ ಮಾಡ್ಬೇಕಾದ್ರೆ ಏನಾದ್ರು ಒಂದು ನಂಬರ್ ಆ ಕಡೆ ಈ ಕಡೆ ಆಗ್ಬಿಟ್ರು ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅಲ್ಲೇನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಅದು ಮಿಸ್ಪ್ಲೇಸ್ ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಆವಾಗ ನಾನು ಏನು ಕಾಪಿ ಮಾಡ್ತೀನಿ ಸೇಮ್ ಕರೆಕ್ಟಾಗಿ ಅಲ್ಲೇ ಬರುತ್ತೆ ನೋಡಿ. ಇಂಜಿನ್ ನಂಬರ್ ಜಾಗದಲ್ಲಿ ಇಂಜಿನ್ 5 ನಂಬರ್ ಹಾಕಿದ್ದೀನಿ. ಚಾಸಿ ನಂಬರ್ ಜಾಗದಲ್ಲಿ ಲಾಸ್ಟ್ 5 ಚಾಸಿ ನಂಬರ್ ಹಾಕಿದ್ದೀನಿ. ರಿಜಿಸ್ಟ್ರೇಷನ್ ನಂಬರ್ ಆಯಿತು. HSRP ಆರ್ಡರ್ ಟೈಪಲ್ಲಿ ಓಲ್ಡ್ ವೆಹಿಕಲ್ HSRP ಕಿಟ್ ಸೆಲೆಕ್ಟ್ ಮಾಡಿದ್ದೀನಿ. ಪಿನ್ ಕೋಡ್ ಹಾಕಿದ್ದೀನಿ. ಫಿಟ್ಮೆಂಟ್ ಲೊಕೇಶನಲ್ಲಿ ಡೀಲರ್ ಪ್ರೆಮಿಸಸ್ ಸೆಲೆಕ್ಟ್ ಮಾಡಿದ್ದೀನಿ. ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟಲ್ಲಿ ಕರ್ನಾಟಕ ಮಾಡಿದ್ದೀನಿ. ಇಷ್ಟು ಮಾಡಿದ್ಮೇಲೆ ಸ್ನೇಹಿತರೆ ನೀವು ಇಲ್ಲಿ ಬಂದು ನೋಡಿ ವೆರಿಫೈ ಸಬ್ಮಿಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಲ್ಲಿ ಬಂತು ನೋಡಿ, ವೆಹಿಕಲ್ ಡೀಟೇಲ್ ಸಕ್ಸಸ್ಫುಲ್ಲಿ ಮ್ಯಾಚ್ ವಿತ್ ವಾಹನ್, ಈ ಥರ ಬರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಸ್ಕ್ರೀನ್ ಆದಮೇಲೆ ಸ್ನೇಹಿತರೆ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ನೀವು ಈ ಸ್ಕ್ರೀನ್ ಬಂದಮೇಲೆ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಸಿಟಿ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ಇದರಲ್ಲಿ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಯಾವ ಸಿಟಿ ಅವರು ಗಾಡಿ ಇಟ್ಟಿದ್ದಾರೆ ಆ ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಡೆ ಸ್ನೇಹಿತರೆ ನೋಡಿ ಹೋಂಡಾ ಶೋರೂಮ್ ಕಂಪ್ನಿ ಗಾಡಿಗಳಲ್ಲಿ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ನಿಮಗೆ ಶೋರೂಮ್ ಇಷ್ಟೇ ಸ್ನೇಹಿತರೆ ತೋರಿಸೋದು. ಇಷ್ಟೇ ಅಂದರೆ ಜಾಸ್ತಿನೂ ಇದೆ, ಒಂದು 15ರಿಂದ 16 ಇರ್ಬೋದು ಸ್ನೇಹಿತರೆ. ನೋಡಿ ನಾನು ಅವರು ಕೇಳಿರೋದು ಸುಮಾರಿದೆ, ಅವ್ರಿಗೆ ಬೇಕಾಗಿರೋದು ನೋಡಿ ಇದು ಸ್ನೇಹಿತರೆ. JP ನಗರ 9th ಫೇಸು ಅವ್ರಿಗೆ ನಿಯರ್ ಬೈ ಆಗುತ್ತೆ. ಸೊ ನಾನು ಅದು ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ನಿಮ್ಮ ಮನೆಗೆ ಯಾವುದು ನಿಯರೆಸ್ಟ್ ಆಗುತ್ತೋ, ಅಂದರೆ ನೀವು ಯಾವ ಶೋರೂಮ್ ಇಷ್ಟಪಡ್ತೀರೋ ನಿಯರೆಸ್ಟು ಅದು ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಸ್ನೇಹಿತರೆ ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಬರುತ್ತೆ. ಇವತ್ತಿನ ಡೇಟ್ ತೋರಿಸುತ್ತೆ. ಇವತ್ತಿನ ಡೇಟ್ ಬಿಟ್ಟು ನೋಡಿ 28, 29,
30 ಇದ್ಯಾವುದು ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಓಕೆನಾ, ಯಾಕಂದರೆ ಅದು ಹೈಲೈಟ್ ಕಲರ್ ಇಲ್ಲ. ಸೊ ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನ. ಸೊ ಈ 31 ಏನು ತೋರಿಸ್ತಾ ಇದೆ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. ತಿರ್ಗಿ ನೋಡಿ 1 2 3 4 5 6 7 8 ಆಗ ಸೆಪ್ಟೆಂಬರ್ ಡೇಟಲ್ಲಿ ಎಲ್ಲ ಬುಕ್ ಆಗ್ಬಿಟ್ಟಿದೆ. ನಾನು ಸುಮ್ಮನೆ ನಿಮಗೆ ನೋಡಿ ಸ್ನೇಹಿತರೆ, ನಿಮಗೆ ಸ್ವಲ್ಪ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ 28 29 ನೀವು 27 ಸೆಲೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇವತ್ತಿನ ಡೇಟ್ ಅದು. ಸೊ ಅದು ಡೇಟ್ ತೋರಿಸ್ತಾ ಇದೆ ಅಷ್ಟೇ, ಇವತ್ತು ನಾವು ಕ್ಯಾಲೆಂಡ್ರಲ್ಲಿ ತೋರಿಸ್ದಂಗೆ. ಸೊ ನೋಡಿ 28 29 30 ಬುಕ್ಕಿಂಗ್ ಆಗಿದೆ, ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ತಿರ್ಗಾ 31 ಅವೈಲಬಲ್ ಇದೆ. ತಿರ್ಗಾ 31 ಆದಮೇಲೆ ನೋಡಿ 1 2 3 4 5 6 7 8 ಯಾವುದು ಹೈಲೈಟ್ ಇಲ್ಲ, ಅಂದರೆ ಡಾರ್ಕ್ ಬ್ಲ್ಯಾಕ್ ಕಲರ್ ಇಲ್ಲ. ನೀವು ನೋಡೋದಾದರೆ ನೋಡಿ. ಸೊ ಅದ್ಯಾವುದು ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ನಿಮ್ಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನು ನೆಕ್ಸ್ಟು ತಿಂಗ್ಳಿಗೆ ಹೋಗ್ತೀನಿ ನೋಡಿ. ನೆಕ್ಸ್ಟ್ ತಿಂಗ್ಳಿಗೆ ಬಂದಿದ ತಕ್ಷಣ ಇದೆಲ್ಲ ಬ್ಲ್ಯಾಕ್ ಕಲರ್ ಇದೆ, ಅಂದರೆ ಇದೆಲ್ಲ ಅವೈಲಬಲ್ಲು. ಯಾವುದ್ಯಾವುದು ಹೈಲೈಟ್ ಇಲ್ಲ ಅದೆಲ್ಲ ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಯಾರೇ ಆದರೂ ಬೇಗ ಡೇಟೇ ಅಲ್ವಾ ಸ್ನೇಹಿತರೆ ಸೆಲೆಕ್ಟ್ ಮಾಡೋದು. ಸೊ ನಾನು ತಿರ್ಗಾ ಹಿಂದಕ್ಕೆ ಹೋಗಿ ಆಗಸ್ಟ್ 31 ನಮ್ಗೆ ಅವೈಲಬಲ್ ಇದೆ ಅಲ್ಲ. ಸೊ ನಾನು ಆಗಸ್ಟ್ 31 ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ, ಅದು ಸೆಲೆಕ್ಟ್ ಆಗುತ್ತೆ ಆಗಸ್ಟ್ 31. ನೋಡಿ ಸ್ನೇಹಿತರೆ, ಅದು 31 ಆಗಸ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಸ್ಕ್ರೀನ್ ಬರುತ್ತೆ ನೋಡಿ. 31 ಆಗಸ್ಟ್ ಈ ಕಡೆ ಸೆಲೆಕ್ಟ್ ಆಗಿದೆ. ಸೊ ಅದು ಸೆಲೆಕ್ಟ್ ಆದಮೇಲೆ ತಿರ್ಗಾ ಮತ್ತೆ ಈ ಕಡೆ ಒಂದು ಸ್ಕ್ರೀನ್ ಬರುತ್ತೆ, ಅಪಾಯಿಂಟ್ಮೆಂಟ್ ಸ್ಲಾಟು. ನೀವೇನು ಮಾಡ್ತೀರಾ, ಜಾಸ್ತಿ ಸ್ಲಾಟ್ಗಳು ಯಾವುದಿದೆ ಅದಕ್ಕೆ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನೋಡಿ 27 ಅದಲ್ಲ ಜಾಸ್ತಿ ಅಲ್ವಾ. ಸೊ ನೀವು ಯಾವತ್ತೂ ಜಾಸ್ತಿ ಸ್ಲಾಟ್ ಇರೋ ಸೆಲೆಕ್ಟ್ ಮಾಡಬೇಕು. ನೋಡಿ 27 ಸೆಲೆಕ್ಟ್ ಮಾಡಿಕೊಂಡೆ, ಯಾಕಂದರೆ ಸ್ಲಾಟ್ಗಳು ಬೇರೆಯವ್ರು ಬುಕ್ಕಿಂಗ್ ಮಾಡ್ತಾ ಕಮ್ಮಿ ಆಗೋ ಚಾನ್ಸ್ಗಳಿರುತ್ತೆ. ಸೊ ಅದಕ್ಕೆ ಜಾಸ್ತಿ ಸ್ಲಾಟ್ ಸೆಲೆಕ್ಟ್ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕೊಡಿ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ಮತ್ತೆ ಈ ಥರ ಸ್ಕ್ರೀನ್ ಬರುತ್ತೆ, ನೆಕ್ಸ್ಟ್ ಸ್ಕ್ರಾಲ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮಗೆ ನೋಡಿ, ಇಲ್ಲಿ ವೆಹಿಕಲ್ ಟೈಪ್ ಇರುತ್ತಲ್ಲ, ಇಲ್ಲಿ ಬಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ನೋಡಿ ಗೇರ್ ಗಾಡಿಗೆ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ನೀವು ಆಕ್ಸಿಲೇಟರ್ ಗಾಡಿ ಆದರೆ ಸ್ಕೂಟರ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನೋಡಿ ನಾನು ಸ್ಕೂಟರ್ ಸೆಲೆಕ್ಟ್ ಮಾಡ್ತೇನೆ, ಯಾಕಂದರೆ ಆ್ಯಕ್ಟಿವಾ ಅಲ್ವಾ. ಆ್ಯಕ್ಟಿವಾ ಗಾಡಿ ಸ್ಕೂಟ್ರು, ಅದು ಗೇರ್ ಗಾಡಿ ಅಲ್ಲ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸೆಲೆಕ್ಷನಲ್ಲಿ. ಇನ್ ಕೇಸ್ ನೀವು ಬೈಕಿಗೆ ಬುಕ್ ಮಾಡ್ತಾ ಇರ್ತೀರಾ, ಸ್ಕೂಟ್ರ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸ್ಕೂಟ್ರು ಮೆಜರ್ಮೆಂಟಲ್ಲಿ ಪ್ಲೇಟ್ಸ್ ಬಂದುಬಿಡುತ್ತೆ. ಆಮೇಲೆ ಅದನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ ಬೈಕ್ ಗಾಡಿಗೆ. ಸೊ ಅದೇ ಥರ ಆಕ್ಸಿಲೇಟರ್ ಗಾಡಿ ಅಪ್ಲೈ ಮಾಡ್ಬೇಕಾದ್ರೆ ಮೋಟರ್ ಸೈಕಲ್ ಸೆಲೆಕ್ಟ್ ಮಾಡಿಬಿಟ್ರೆ ಗೇರ್ ಗಾಡಿದು ಪ್ಲೇಟ್ಸ್ ಬಂದುಬಿಡುತ್ತೆ ಹೆಡ್ ಆಫ್ಸಿಂದ. ಆವಾಗ ಆಕ್ಸಿಲೇಟರ್ ಗಾಡಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಈ ಥರ ತುಂಬ ಸಮಸ್ಯೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಯಾವ ಗಾಡಿಗೆ ಅಪ್ಲೈ ಮಾಡ್ತಾಯಿದ್ದೀರೋ ಅದನ್ನೇ ಇಲ್ಲಿ ಸೆಲೆಕ್ಷನಲ್ಲಿ, ಅಂದರೆ ಹೋಂಡಾ ಕಂಪ್ನಿ ಗಾಡಿಗಳಿಗೆ ಅಪ್ಲೈ ಮಾಡಿದಾಗ ಈ ಜಾಗದಲ್ಲಿ ಬಂದುಬಿಟ್ಟು ಅದಕ್ಕೆ ರಿಲೇಟೆಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಏನು ನೇಮು, ಓನರ್ ನೇಮು ಇಲ್ಲಿ ಕಾಪಿ ಮಾಡಿದೆ, ಅಲ್ಲಿ ಹೋದೆ, ಇಲ್ಲಿ ಪೇಸ್ಟ್ ಮಾಡಿದೆ ಸ್ನೇಹಿತರೆ. ಇಲ್ಲೇನು ಕೆಳಗಡೆ ನೋಡಿ ಬಿಲ್ಲಿಂಗ್ ಸ್ಟೇಟ್ ಅಂತಿದೆಯಲ್ಲ ಸ್ನೇಹಿತರೆ, ಅಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಕರ್ನಾಟಕ. ಸೊ ಕರ್ನಾಟಕ ಇರೋದು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಈ ಪೇಜಲ್ಲಿ ಇದು ಡಿಫಾಲ್ಟ್ ಇರುತ್ತೆ, ಇದು ಅಂದರೆ ನಾವು ಸೆಲೆಕ್ಟ್ ಮಾಡೋದು, ಅಂದರೆ ಅದು ರಿಜಿಸ್ಟ್ರೇಷನ್ ಡೇಟ್ ತೋರಿಸ್ತಾ ಇರೋದು. ಅದು ನೋಡಿ ಮೇಲೆ ತೋರಿಸ್ತೀನಿ ನೋಡಿ ರಿಜಿಸ್ಟ್ರೇಷನ್ ಗಾಡಿ ರಿಜಿಸ್ಟ್ರೇಷನ್ ಡೇಟು ಆಟೋಮೆಟಿಕ್ ಬಂದುಬಿಡುತ್ತೆ ಡಿಫಾಲ್ಟಾಗಿ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೆ ವೆಹಿಕಲ್ ಟೈಪ್ ಆಯಿತು. ವೆಹಿಕಲ್ ಕ್ಲಾಸ್ ನಾನ್ ಟ್ರಾನ್ಸ್ಪೋರ್ಟ್ ಅದು ಡಿಫಾಲ್ಟ್ ಇರುತ್ತೆ. ಫ್ಯೂಯಲ್ ಟೈಪು ನಿಮಗೆ ಡಿಫಾಲ್ಟಾಗಿ ಬಂದುಬಿಡುತ್ತೆ. ಇಂಜಿನ್ ಟೈಪು ಅದು ಭಾರತ್ ಸ್ಟೇಜ್ 3 ಅದು ಡಿಫಾಲ್ಟ್ ಇರುತ್ತೆ. ನಾವು ಎಂಟ್ರಿ ಮಾಡಬೇಕಾದ್ರೆ ಇದು ರಿಜಿಸ್ಟರ್ಡ್ ವೆಹಿಕಲ್ ಓನರ್ ನೇಮ್, ಬಿಲ್ಲಿಂಗ್ ಸ್ಟೇಟು ಎರಡು ಆದಮೇಲೆ ಸ್ನೇಹಿತರೆ ನೆಕ್ಸ್ಟ್ ಇದೆಯಲ್ಲ ಅದು ಕೊಡಿ, ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಕೊಟ್ಟರೆ ಮತ್ತೆ ನಿಮ್ಗೆ ಈ ಥರ ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ, ಎಂಟರ್ ಯುವರ್ ಅಡ್ರೆಸ್. ಅವಾಗೇನು ಮಾಡ್ತೀರಾ, ಇವಾಗ ನಿಮ್ಮ ಮನೆ ಒಂದು ಪೂರ್ತಿ ಅಡ್ರೆಸ್ ಇರುತ್ತಲ್ಲ ಅದನ್ನು 2 ಭಾಗ ಮಾಡಿ. 2 ಭಾಗ ಮಾಡಿಬಿಟ್ಟು ಫಸ್ಟ್ ಭಾಗನ ಈ ಬಿಲ್ಲಿಂಗ್ ಅಡ್ರೆಸ್ ಲೈನ್ 1ರಲ್ಲಿ ಹಾಕಿ, 2ನೇ ಭಾಗನ ಬಿಲ್ಲಿಂಗ್ ಅಡ್ರೆಸ್ ಲೈನ್ 2ಅಲ್ಲಿ ಹಾಕಿ. ನೋಡಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ, ಇಲ್ಲಿ ಫುಲ್ಲು ಅಡ್ರೆಸ್ ಇಷ್ಟು ಉದ್ದ ಇದೆ, ಮನೆ ಉದ್ದ ಅವ್ರದ್ದು ಅಡ್ರೆಸ್ ಇಷ್ಟು ಉದ್ದ ಇದೆ ಅಲ್ವಾ. ಇದನ್ನು ನಾನು ಏನು ಮಾಡ್ತೀನಿ, ನಂಬರ್ 875 ಫಸ್ಟ್ ಫ್ಲೋರ್ ಅಣ್ಣಿಯಪ್ಪ ಲೇಔಟ್ವರೆಗೂ ಮಾಡ್ಕೊತೀನಿ, ಕಾಪಿ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ ಲೈನಲ್ಲಿ 1ನಲ್ಲಿ ಹಾಕಿದ್ದೀನಿ. ಮತ್ತು ಇಲ್ಲಿಂದ ಹೋಗ್ಬಿಟ್ಟು ಕಂಟಿನ್ಯೂಷನ್ ಮಾಡ್ತೀನಿ. ನೋಡಿ ಇವಾಗ ಇದು ಮಾಡ್ತೀನಿ ನಾನು, ಆವಾಗಲೇ ಅದು ಮಾಡಿದ್ದೆ ಅಲ್ವಾ, ಲೇಔಟ್ವರೆಗೂ ಮಾಡಿದೆ. ಇವಾಗ ರಾಮ ಮಂದಿರ್ ರೋಡ್ ಅಂಜನಾಪುರ ಬೆಂಗಳೂರು 62ವರೆಗೂ ಕಾಪಿ ಮಾಡಿಕೊಂಡೆ.
ಇವಾಗ ಇದನ್ನು ಇಲ್ಲಿ ಹಾಕ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಹಾಕಿದೆ. ಅಲ್ಲಿಗೆ ಒಂದು ಪೂರ್ತಿ ಅಡ್ರೆಸ್ಸು ಈ ಥರ ಇಲ್ಲಿ ಹಾಕ್ಬೇಕು ಸ್ನೇಹಿತರೆ. ಅರ್ಧ ಇಲ್ಲಿ ಅರ್ಧ ಅಲ್ಲಿ. ಲ್ಯಾಂಡ್ ಮಾರ್ಕು ನಿಯರ್ ಬಸ್ ಸ್ಟಾಪು ನಾನು ಯಾವಾಗಲೂ ಡಿಫಾಲ್ಟಾಗಿ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಟಕ್ ಅಂತ ಹಿಂಗೆ ಸೆಲೆಕ್ಟ್ ಮಾಡ್ಕೋಬೋದು ಅಂತ. ನಿಮಗೆ ಯಾವ್ದು ಲ್ಯಾಂಡ್ ಮಾರ್ಕು ನಿಮ್ಮ ಮನೆಗೆ ಗಾಡಿ ನಿಲ್ಲಿಸೋ ಜಾಗಕ್ಕೆ ಯಾವ್ದು ಹತ್ರನೋ ಅದು ಹಾಕ್ಕೊಳ್ಳಿ. ಸಿಟಿ ಆಲ್ಮೋಸ್ಟ್ ಆಲ್ ನಾನು ಬೆಂಗಳೂರು ಸಿಟಿ ಅವ್ರದ್ದು ಅಪ್ಲೈ ಮಾಡ್ತಾ ಇರೋದ್ರಿಂದ ಬೆಂಗಳೂರು ಸೆಲೆಕ್ಟ್ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟಿಗೆ ಬನ್ನಿ ಸ್ನೇಹಿತರೆ. ನೋಡಿ ಕೆಲವು ಸಲ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಅಪಾಯಿಂಟ್ಮೆಂಟ್ ಡೇಟ್ಗಳು ಜಾಸ್ತಿ ಶೋರೂಮಲ್ಲಿ ಬುಕ್ಕಿಂಗ್ ಆಗಿಬಿಟ್ರೆ ಸ್ಲಾಟ್ಗಳು ಸಿಗದೇ ಇದ್ದಾಗ ಆ ಶೋರೂಮ್ ಅವರೇ ಇಲ್ಲಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ನಮ್ಮ ಡೇಟ್ಗೆ ಏನಾದ್ರು 31st ಡೇಟ್ಗೆ ಆ್ಯಕ್ಚುಲಿ ಕ್ಯೂವಲ್ಲಿ ಯಾರು ಸೆಲೆಕ್ಟ್ ಮಾಡಿದರೆ ಆ ಕ್ಯೂ ಮೇಲೆ ಇನ್ನೊಬ್ರು ಯಾರು ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಈ ಥರ ಮೆಸೇಜ್ ಬರಲಿ ಅಂತ ಅವ್ರು ಮೊದಲೇ ಡಿಫಾಲ್ಟಾಗಿ ಸೆಟ್ಟಿಂಗ್ ಮಾಡಿಬಿಟ್ಟಿರ್ತಾರೆ. ಸೊ ಅವಾಗ ಈ ಥರ ಬರುತ್ತೆ ನಿಮಗೆ, ಪ್ಲೀಸ್ ಸೆಲೆಕ್ಟ್ ಅನದರ್ ಅಪಾಯಿಂಟ್ಮೆಂಟ್ ಡೇಟ್ ಫಾರ್ HSRPF ಫಿಕ್ಸೇಷನ್. ಈಗೇನು ಸಮಸ್ಯೆ ಏನಿಲ್ಲ, ಏನೋ ಒಂದು ಸ್ವಲ್ಪ ಡೇಟು ಮುಂದೆ ಹೋಗಿ ಸೆಲೆಕ್ಟ್ ಮಾಡಬೇಕಾಗ್ತದೆ ನಾವು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ. ಓಕೆ ಕೊಟ್ಬಿಟ್ಟು ಸ್ನೇಹಿತರೆ ತಿರ್ಗಾ ನೀವು ಅದೇ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಆ ಅಪಾಯಿಂಟ್ಮೆಂಟ್ ಡೇಟು ಬರೋಕ್ಕೆ ಪೇಜ್ ಏನಿದೆ ಅದ್ರ ಹಿಂದಿನ ಡೇಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ನಾರ್ಮಲಾಗಿ ಏನೇನು ಫಿಲ್ ಮಾಡಿರ್ತೀರೋ ತಿರ್ಗಾ ಎಲ್ಲ ಫಿಲ್ ಮಾಡಿ. ತಿರ್ಗಾ ಎಲ್ಲ ಫಿಲ್ ಮಾಡಿಬಿಟ್ಟು ಸ್ನೇಹಿತರೆ ನೋಡಿ ಏನೇನಿದೆ ಅದೆಲ್ಲ ಹಾಕ್ಬಿಡಿ. ನೋಡಿ ನಾನು ಏನೇನಿದೆ ಅದೆಲ್ಲ ಹಾಕ್ತಾಯಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಸ್ನೇಹಿತರೆ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಅದು ಯಾವ ಥರ ಮಾಡಬೇಕು ಅಂತ ಸ್ನೇಹಿತರೆ. ನೋಡಿ ಈಗ ಸೇಮ್ ಬ್ಯಾಕ್ ಹೋದೆ, ಎಲ್ಲ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಯಾಕಂದರೆ ಆ ಪೇಜು ಜಾಸ್ತಿ ಹೊತ್ತು ಇಲ್ಲೇ ಹೋಗ್ಬಿಟ್ರೆ ಕಷ್ಟ ಅಲ್ವಾ. ಸೊ ನೆಕ್ಸ್ಟ್ ಪೇಜು ನಿಮಗೆ ತೋರಿಸ್ಬೇಕಂದ್ರೆ ಅದು ಬರಬೇಕಲ್ವಾ. ನೋಡಿ ಸ್ನೇಹಿತರೆ ಅದು ಆದಮೇಲೆ ನಾನಿವಾಗ ಎಲ್ಲ ಎಂಟ್ರಿ ಮಾಡಾಯಿತು. ನೋಡಿ ಅಡ್ರೆಸ್ ಲೈನಲ್ಲಿ ಒಂದು ಹಾಕ್ತೆ, ಇಲ್ಲಿ ಮಿಕ್ಕಿದ ಅರ್ಧನ ಇಲ್ಲಿ ಅಡ್ರೆಸ್ ಬಿಲ್ಲಿಂಗ್ ಅಡ್ರೆಸ್ ಲೈನ್ 2 ಅಲ್ಲಿ ಹಾಕಿದ್ದೀನಿ. ಸೊ ಈಗ ಲ್ಯಾಂಡ್ ಮಾರ್ಕ್ ಸೆಲೆಕ್ಟ್ ಆಯಿತು, ಸಿಟಿ ಸೆಲೆಕ್ಟ್ ಆಯಿತು. ನೋಡಿ ಈಗ ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ನೋಡಿ ನೆಕ್ಸ್ಟ್ ಕೇಳಿದಾಗ ನಿಮಗೆ ಈ ಥರ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಸೊ ನಾನು ನನ್ನ ನಂಬರ್ನೇ ಹಾಕ್ಕೊತೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಎಲ್ಲ ಗಾಡಿಗೂ ನನ್ನ ನಂಬರೇ ಹಾಕ್ಕೊಳ್ಳೋದು, ಯಾಕಂದರೆ ಏನಾದ್ರು ಇಶ್ಯೂ ಪ್ರಾಬ್ಲಮ್ ಬಂದರೆ ಗೊತ್ತಾಗುತ್ತಲ್ವ. ನೋಡಿ ಈಗ OTP ಬರುತ್ತೆ, OTP ಎಂಟ್ರ್ ಮಾಡಬೇಕು. ನೋಡಿ ಸ್ನೇಹಿತರೆ OTP ಹಾಕಾಯಿತು. ಈಗ ನೋಡಿ ವೆರಿಫೈ OTP ಕೊಡ್ತೀನಿ. ವೆರಿಫೈ OTP ಬಿಟ್ಟರೆ ನೋಡಿ ಈ ಥರ ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ಈ ಥರ ಸ್ಕ್ರೀನ್ ಬಂದಾಗ ನೋಡಿ ಇಲ್ಲೆಲ್ಲ ಬರುತ್ತೆ, ಇಲ್ಲಿ ಆರ್ಡರ್ ನಂಬರು, HSRP ಕಾಸ್ಟು, ಓಲ್ಡ್ ವೆಹಿಕಲ್ ಎಲ್ಲ ಸೆಲೆಕ್ಟ್ ಮಾಡಿರೋದು, ಅದು ರೇಟ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಫಿಟ್ಮೆಂಟ್ ಕಾಸ್ಟ್ ಸೇರಿ 310, ಕನ್ವೀನಿಯನ್ಸ್ ಫೀಸ್ 50, GST 64. ಸ್ಕೂಟರ್ ಇಲ್ಲಿ ನೋಡಿ ವೆಹಿಕಲ್ ಟೈಪ್ ಸ್ಕೂಟರ್ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ. ಸೊ ಅದು ಆಕ್ಟಿವಾ ಗಾಡಿಗೆ ಸ್ಕೂಟ್ರೇ ಸೆಲೆಕ್ಟ್ ಮಾಡಬೇಕು, ಅದು ಕರೆಕ್ಟಾಗಿ ಬಂದಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ ಇಲ್ಲಿ ಅಗ್ರಿ IV ಅಂತಿದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಪೇಮೆಂಟ್ ಆಪ್ಷನ್ನು, ಇದಕ್ಕೆ ಕ್ಲಿಕ್ ಮಾಡಿ ಸ್ನೇಹಿತರೆ. 424 ಅಂತ ತೋರಿಸ್ತಾ ಇದೆ ನೋಡಿ. ಆಕ್ಟಿವಾ ಗಾಡಿಗೆ ಎಕ್ಸಾಕ್ಟ್ ಗೌರ್ಮೆಂಟ್ ರೇಟು 424 ಚಿಲ್ಲರೆ ಸ್ನೇಹಿತರೆ. ನೋಡಿ 424.80. ಈಗ ನೋಡಿ ಪೇಮೆಂಟ್ ಆಪ್ಷನ್ ಇಷ್ಟೊಂದು ಇದೆಯಲ್ಲ ಸ್ನೇಹಿತರೆ. ಈಗ ನಾವೇನು ಮಾಡಬೇಕು, ಇದರಲ್ಲಿ ನಮ್ಮ ಪೇಮೆಂಟ್ ಆಪ್ಷನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಸಾಮಾನ್ಯ ಈಸಿಯೆಸ್ಟ್ ವೇ ಅಂದರೆ ನೀವು QR ಕೋಡ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನೋಡಿ QR ಕೋಡ್ ಅಂತಿದೆಯಲ್ಲ, ಯಾಕಂದರೆ ನೆಟ್ ಬ್ಯಾಂಕಿಂಗ್ ಹೋದ್ರೆ ನೀವು ಯೂಸರ್ ID ಪಾಸ್ವರ್ಡು ಅದು ಇದೆಲ್ಲ ಹಾಕಿ ಮತ್ತೆ ಒಳಗಡೆ ಹೋಗಿ ಆ ಪೇಮೆಂಟ್ ಆಪ್ಷನ್ ಅದು ಇದೆಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅದೇ ಸ್ಟೋರಿನೇ, ಸೇಮ್ ಅದೇ ಥರ ಎಲ್ಲ ಎಂಟ್ರಿ ಅಂದರೆ ನಿಮಗೆ ಮಾಡೋಕ್ಕೆ ಅದು ಈಸಿ ಆದರೆ ನೀವು ಮಾಡ್ಕೋಬೋದು. ಇನ್ನು ವ್ಯಾಲೆಟಲ್ಲಿ ಅಷ್ಟಾಗಿ ಯಾರು ಯೂಸ್ ಮಾಡಲ್ಲ. ಬಟ್ ಯಾರ್ಯಾರಿಗೆ ಏನೇನು ಈಸಿ ವೇ ಅನಿಸುತ್ತೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನಗೆ ಗೊತ್ತಿರೋ ಪ್ರಕಾರ QR ಕೋಡೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲರೂ. ಸೊ ಈ ಥರ ಮಾಡಿದ್ಮೇಲೆ ಸ್ನೇಹಿತರೆ ನೋಡಿ ನೀವು ಈ ಥರ ಈ ಭೀಮ್ UPI ಆ್ಯಪ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ನೋಡಿ ಸ್ನೇಹಿತರೆ ಈಗ ಭೀಮ್ UPI ಆ್ಯಪ್ ಸೆಲೆಕ್ಟ್ ಮಾಡಿ, ಆಮೇಲೆ ನೋಡಿ ಮೇಕ್ ಪೇಮೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ QR ಕೋಡ್ ಬರುತ್ತೆ. ಈ QR ಕೋಡನ್ನು ನಿಮ್ಮ ಮೊಬೈಲು ಗೂಗಲ್ ಪೇ, ಫೋನ್ಪೇಯಿಂದ ನೀವು ಪೇ ಮಾಡಿದ್ರೆ ನಿಮಗೆ ನೆಕ್ಸ್ಟು ಇನ್ವಾಯ್ಸ್ ಜನ್ರೇಟ್ ಆಗುತ್ತೆ. ಅದಕ್ಕೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ನಾನು ಗೂಗಲ್ ಪೇಯಿಂದ ಪೇಮೆಂಟ್ ಮಾಡಿದೆ. ನೋಡಿ, ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಗೆ ಈ ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ನೋಡಿ, ಯುವರ್ ರಿಕ್ವೆಸ್ಟ್ SRP ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದು ನೋಡಿ, ನಿಮಗೆಲ್ಲ ಹಿಂಗೆಲ್ಲ ಈ ಥರ ಬರುತ್ತೆ. ರಿಜಿಸ್ಟರ್ ನಂಬರು, ಚಾಸಿ ನಂಬರ್ ಮೆನ್ಷನ್ ಆಗಿರುತ್ತೆ, ನೇಮ್ ಆಫ್ ಕಸ್ಟಮರು, ಇನ್ವಾಯ್ಸ್ ನಂಬರು, ಟ್ರಾನ್ಸಾಕ್ಷನ್ ನಂಬರು, ಅಂದರೆ ನಾವು ಪೇಮೆಂಟ್ ಏನು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಆ ನಂಬರು. ಸೊ ಇಲ್ಲಿ ಪ್ರಿಂಟ್ ಹಿಯರ್ ಅಂತ ಐತಲ್ಲ ಸ್ನೇಹಿತರೆ, ಇದ್ರ ಮೇಲೆ ಹಿಂಗೆ ಬಂದು ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ, ಇನ್ವಾಯ್ಸ್ ಜನ್ರೇಟ್ ಆಗೋಯ್ತು ಸ್ನೇಹಿತರೆ. ನೋಡಿ, ಇದೇ ಇನ್ವಾಯ್ಸ್, ಪಕ್ಕಾ ಇನ್ವಾಯ್ಸ್ ಸ್ನೇಹಿತರೆ. ಇದೇ ಥರ ಬರಬೇಕು ನೀವು ಮಾಡಿದ್ರು. ನೋಡಿ, FTA ಇದೆ, FTA ನೋಡಿ, FTA SRP ನೋಡಿ, ಶಾಂತಕುಮಾರ್ ವಿ. ನಾನು ಏನೇನು ಮಾಡಿದ್ದೆ ಎಲ್ಲ ಬಂದಿದೆ ನೋಡಿ ಸ್ನೇಹಿತರೆ. ನಂಬರ್ 875 ಫಸ್ಟ್ ಫ್ಲೋರು, ಅಣ್ಣಯ್ಯಪ್ಪ ಲೇಔಟು, ರಾಮ ಮಂದಿರ್ ರೋಡು, ಅಂಜನಪ್ಪ ಬೆಂಗಳೂರು. ಇಲ್ಲಿ ನೋಡಿ ಸ್ನೇಹಿತರೆ, ಇವರಿಗೆ ಅಪಾಯಿಂಟ್ಮೆಂಟ್ ಡೇಟ್ ನೋಡಿ 28 ಸೆಪ್ಟೆಂಬರ್ ಸಿಕ್ಕಿದೆ. ಇವತ್ತು 28 ಆಗಸ್ಟ್ ಅಲ್ವಾ ಸ್ನೇಹಿತರೆ, ಇವಾಗ ಅಪ್ಲೈ ಮಾಡಿದೆ ನಾನು. ನೋಡಿ, 28 ಸೆಪ್ಟೆಂಬರ್ಗೆ ಟೈಮ್ ಸ್ಲಾಟು 10:30ಯಿಂದ 11:30 ಒಳಗಡೆ ಸ್ನೇಹಿತರೆ. ಆ ಡೇಟ್ಗೆ ನೀವು ಶೋರೂಮ್ಗೆ ಗಾಡಿ ತೊಗೊಂಡು ಹೋದರೆ ಅವರು ಫಿಕ್ಸ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಇದೇ ಪ್ರೊಸೀಜರು. ನೋಡಿ, ಇನ್ವಾಯ್ಸ್ ಡೇಟು ನಾನು ಇವತ್ತೇ ಅಲ್ವಾ ಸ್ನೇಹಿತರೆ ಮಾಡಿದ್ದು. ನೋಡಿ, 28 ಆಗಸ್ಟು ಇವಾಗ ಮಾಡಿದೆ ಅಲ್ವಾ. ಸೊ ಅದು ಬಂದಿದೆ ನೋಡಿ ಇವತ್ತಿನ ಡೇಟು. ಮೇಕ್ ನೇಮ್ ಹೋಂಡಾ ಮೋಟರ್ ಸೈಕಲ್ ಕಂಪ್ನಿ, ಅದೇ ಇದು ಆ್ಯಕ್ಟಿವಾ ಗಾಡಿ ಹೋಂಡಾ ಕಂಪ್ನಿಗೆ ಸೇರಿದ್ದಲ್ವ. ಸೊ ಹೋಂಡಾ ಅಲ್ಲೇ ತೋರಿಸ್ತಾ ಇದೆ, ಹೋಂಡಾ ಕಂಪ್ನಿ. ಆಮೇಲೆ ಪ್ಲೇಸ್ ಆಫ್ ಫಿಟ್ಮೆಂಟು, ಅಂದರೆ ನಾವು ಎಲ್ಲಿ ಶೋರೂಮ್ ಸೆಲೆಕ್ಟ್ ಮಾಡಿದ್ವಿ ಅದು ಅಡ್ರೆಸ್ ಇಲ್ಲೇ ಇದೆ ನೋಡಿ ಸ್ನೇಹಿತರೆ. HSRP ಫಿಟ್ಮೆಂಟ್ ಸೆಂಟರ್, JP ನಗರ್, ನಂಬರ್ 15 ಗ್ರೌಂಡ್ ಫ್ಲೋರ್, 4th ಕ್ರಾಸ್, 80 ಫೀಟ್ ರೋಡ್ ಕ್ರಾಸ್, ಆಲಹಳ್ಳಿ, JP ನಗರ್. ಇದೇ ಅಲ್ವಾ ನಾನು ಸೆಲೆಕ್ಟ್ ಮಾಡಿದ್ದು, ಅದೇ ಬಂದಿದೆ ನೋಡಿ. ನೋಡಿ, ಶೋರೂಮ್ ಅಡ್ರೆಸ್ ಕೆಳಗೆ ಸ್ನೇಹಿತರೆ ಅವ್ರ ಕಾಂಟ್ಯಾಕ್ಟ್ ನಂಬರು ಇರುತ್ತೆ. ನೀವು ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ಡೇಟ್ಗೆ ಒಂದಿನ ಮುಂಚೆ ಅವ್ರಿಗೆ ಫೋನ್ ಮಾಡಿಕೊಂಡು ನಮ್ಮ ಪ್ಲೇಟ್ಸು ಬಂದಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಹೋಗ್ಬೇಕು ಸ್ನೇಹಿತರೆ ನೀವು. ಯಾಕಂದರೆ ಸುಮಾರು ಕಡೆ ಪ್ಲೇಟ್ಸ್ಗಳು 1 ವಾರ 2 ವಾರ ಅಷ್ಟು ಯಾಕೆ 1 ತಿಂಗಳು ಗಂಟ ಲೇಟಾಗಿ ಬರ್ತಾಯಿದೆ. ಸೊ ನೀವು ಫೋನ್ ಮಾಡಿಕೊಂಡು ಒಂದಿನ ಮುಂಚೆ ಕನ್ಫರ್ಮೇಷನ್ ಮಾಡಿಕೊಂಡು ಪ್ಲೇಟ್ಸ್ ಬಂದಿದೆಯಾ ಅಂತ ತಿಳ್ಕೊಂಡು ಆಮೇಲೆ ಹೋಗಿ ಸ್ನೇಹಿತರೆ. ಯಾಕಂದರೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟು, ಪೆಟ್ರೋಲ್ ವೇಸ್ಟು ಎಲ್ಲ ವೇಸ್ಟ್ ಮಾಡ್ಕೊಂಡು ಹೋಗ್ತಿರಲ್ಲ ಸ್ನೇಹಿತರೆ, ಆ ಕಾರಣಕ್ಕೆ ಹೇಳ್ತಾರದು. ಆಮೇಲೆ ನೋಡಿ ಸ್ನೇಹಿತರೆ, ನನ್ನ ಮೊಬೈಲ್ ನಂಬರ್ ಹಾಕಿದೆ. ಸೊ ನನ್ನ ಮೊಬೈಲ್ ನಂಬರೇ ಇಲ್ಲಿ ಬಂದಿದೆ. ಸೊ ಇನ್ಮೇಲೆ ಏನೇ ಅದರ ಮೆಸೇಜ್ ಬಂದರೆ ನನಗೆ ಬರುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಹೆಡ್ ಆಫೀಸಿಂದ ಇಲ್ಲಿಗೆ ಡೀಲರ್ಗೆ, ಈ JP ನಗರ ಡೀಲರ್ಗೆ ಅವರು ಕಳಿಸಿದ್ರು ಅದ್ರ ಮೆಸೇಜ್ ನನಗೆ ಬರುತ್ತೆ. ಡಿಸ್ಪ್ಯಾಚ್ ಅಂತ ಮಾಡಿದ್ರು ಮೆಸೇಜ್ ಬರುತ್ತೆ. ಇಲ್ಲಿರೋ ಶೋರೂಮ್ಗೆ ರಿಸೀವ್ ಆದರೂ ನನಗೆ ಮೆಸೇಜ್ ಬರುತ್ತೆ, ರಿಸೀವ್ ಅಂತ. ಸೊ ಹಾಗಾಗಿ ಏನೇ ಇದ್ದರೂ ನನಗೆ ಮೆಸೇಜ್ ಗೊತ್ತಾಗೋದ್ರಿಂದ ನನಗೆ ಕಸ್ಟಮರ್ಗೆ ನಾನು ತಿಳಿಸೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು HSRPಯಲ್ಲಿ 3 ಪಾರ್ಟ್ ಇರೋದ್ರಲ್ಲಿ ನಾನು ಒಂದು ಪಾರ್ಟು ನನ್ನ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಸ್ನೇಹಿತರೆ. ಯಾವುದ್ಯಾವುದು ಈ ಸುಜುಕಿ, TVS, ಕವಾಸಾಕಿ, ಯಮಹಾ ಈ ಥರ ಗಾಡಿಗಳಿಗೆ ಅಪ್ಲೈ ಮಾಡಿದಾಗ ಯಾವ ಥರ ಬರುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ ಸ್ನೇಹಿತರೆ. ಸೊ ಇವಾಗಿನ ಇದರಲ್ಲಿ ನಾನು HSRPಲಿ 2ನೇ ವಿಧ ಆದಂಥ ಪಾರ್ಟ್ 2ಅಲ್ಲಿ ಹೋಂಡಾ ಕಂಪ್ನಿಗೆ ಸಂಬಂಧಪಟ್ಟ ಗಾಡಿಗಳಿಗೆ ಅಪ್ಲೈ ಮಾಡಿದಾಗ ಯಾವ ಥರ ಬರುತ್ತೆ ಕೊನೆ ಇನ್ವಾಯ್ಸ್ವರೆಗೂ ಅನ್ನೋದು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇದು ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಯಾರು ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನಗೆ ಸಪೋರ್ಟ್ ಮಾಡಿ, ಹೀಗೆ ಹೆಚ್ಚು ವೀಡಿಯೋಸ್ಗಳು ಮಾಡೋಕ್ಕೆ. ನಿಮ್ಮ ಒಂದು ಸಹಕಾರದಿಂದನೇ ನಾವು ಮುಂದಕ್ಕೆ ಬರೋಕ್ಕಾಗೋದು. ಸೊ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಾಧ್ಯವಾದರೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಸೆಲೆಕ್ಟ್ ಆಲ್ ಮಾಡಿ. ಯಾಕಂದರೆ ನನ್ನ ಮುಂದಿನ ವೀಡಿಯೋಸ್ಗಳು ನಿಮಗೆ ಬರಬೇಕು ಅಂದರೆ ಸೆಲೆಕ್ಟ್ ಆಲ್ ಮಾಡಲೇಬೇಕು ಸ್ನೇಹಿತರೆ. ಸೊ ಅದೆಲ್ಲ ಮಾಡಿದ ಮೇಲೆ ಸ್ನೇಹಿತರೆ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಪಾರ್ಟ್ 3 ಹೇಳ್ಕೊಡ್ತೀನಿ ಸ್ನೇಹಿತರೆ. ಅಂದರೆ ಇವಾಗ ಹೋಂಡಾ ಕಂಪ್ನಿ ಗಾಡಿಗಳಿಗೆ ಹೇಗೆ ಮಾಡೋದು ಹೇಳ್ಕೊಟ್ಟಾಯಿತು 4ನೇ ವೀಡಿಯೋಲಿ. ಇದು 5ನೇ ವೀಡಿಯೋ ಸ್ನೇಹಿತರೆ ನಂದು. ಇದು 5ನೇ ವೀಡಿಯೋಲಿ ನಿಮಗೆ ಲಾಸ್ಟ್ 4th ವೀಡಿಯೋಲಿ ಕವಾಸಾಕಿ, TVS, ರಾಯಲ್ ಎನ್ಫೀಲ್ಡು, ಸುಜುಕಿ ಇದೆಲ್ಲ ಮಾಡಿದ್ರೆ ಹೇಗೆ ಬರುತ್ತೆ, ಇದಕ್ಕೆ ಯಾವ ಥರ ಪೇಜ್ಗಳು ಬರುತ್ತೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇದು 5ನೇ ವೀಡಿಯೋಲಿ ಹೋಂಡಾ ಕಂಪ್ನಿಗೆ ಸಂಬಂಧಪಟ್ಟ ಗಾಡಿಗಳು ಮಾಡಿದ್ರೆ ಯಾವ ಥರ ಪೇಜ್ಗಳು ಬಂದು ಕೊನೆ ಇನ್ವಾಯ್ಸ್ವರೆಗೂ ಏನು ಮಾಡೋ ಪ್ರೋಸೆಸ್ ಅಂತ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ನಾನು ಬಜಾಜ್ ಕಂಪ್ನಿ, ಆಮೇಲೆ ಫೋರ್ಡು, ಬೆನ್ಸ್ ಕಾರು, ಮಾರುತಿ, ಹುಂಡೈ ಇದಕ್ಕೆಲ್ಲ ಅಪ್ಲೈ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.